ಒಂದಲ್ಲ ಎರಡಲ್ಲ ಬರೋಬ್ಬರಿ 8 ವರ್ಷಗಳ ಮಹಾ ತಪಸ್ಸು. ಇನ್ನೇನು ಟೀಮ್ ಇಂಡಿಯಾದ ಬಾಗಿಲು ಪರ್ಮನೆಂಟ್ ಆಗಿ ಮುಚ್ಚಿ ಹೋಯಿತು ಎನ್ನುವಂಥ ಕಾಲ. ಆಗ ಇನ್ನೊಂದು ಚಾನ್ಸ್ ಸಿಕ್ಕರು ಅವನನ್ನು ತಡೆಯೋರು ಯಾರೂ ಇಲ್ಲ ಅಂತಾನೆ ಅಭಿಮಾನಿಗಳು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ರು. ಅದೃಷ್ಟವೋ ಏನೋ 8 ವರ್ಷಗಳ ಬಳಿಕ ಭಾರತದ ಬಾಗಿಲು ಕೂಡ ಓಪನ್ ಆಗಿತ್ತು. ಆದರೆ ಆ ಅವಕಾಶ ಕರುಣ್ ನಾಯರ್ ಅವರ ಕೈ ಹಿಡಿತಾ ಇಲ್ಲ. ಚಾನ್ಸ್ ಸಿಕ್ಕರು ಕೂಡ ಬ್ಯಾಟ್ ಸದ್ದು ಮಾಡ್ತಾ ಇಲ್ಲ. ಆವತ್ತು ಒಂದು ಅವಕಾಶ ಕೊಡಿ ಅಂತ ಕೇಳಿದಂಥ ಅದೇ ಅಭಿಮಾನಿಗಳು ಈಗ ಸಾಕಪ್ಪ ಈತನ ಆಟ ಅಂತಿದ್ದಾರೆ. ಕ್ಲಿಕ್ ಆಗದ ಕರುಣ್ ನಾಯರ್ ಕ್ರಿಕೆಟ್ ಕರಿಯರ್ ಕರುಣಾಜನಕ ಸ್ಥಿತಿಯನ್ನ ತಲುಪಿರುವ ಬಗೆಗಿನ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಗೆ ಕನ್ನಡಿಗ ಕರುಣ್ ನಾಯರ್ ಆಯ್ಕೆಯಾದಾಗ ತುಂಬಾ ಜನ ಖುಷಿ ಪಟ್ಟಿದ್ರು. ಒಬ್ಬ ಸಮರ್ಥ ಆಟಗಾರನಿಗೆ ಸಿಕ್ಕ ನ್ಯಾಯ ಇದು ಅಂತ ಸಮಾಧಾನ ಪಟ್ಕೊಂಡಿದ್ರು. ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ರನ್ ಮಳೆ ಸುರಿಸಿರೋ ಕರುಣ್ ಟೀಮ್ ಇಂಡಿಯಾ ಪರ ಕೂಡ ಅಂಥದ್ದೇ ಪ್ರದರ್ಶನ ನೀಡ್ತಾರೆ. ಭಾರತಕ್ಕೆ ಆನೆ ಬಲ ಬಂದಂತಾಗಿದೆ ಅನ್ನುವಂಥ ಭರವಸೆಯಲ್ಲೇ ಇದ್ರು. ಬೆಟ್ಟದಷ್ಟು ಭರವಸೆಗೆ ಪುಷ್ಟಿ ನೀಡುವಂತೆ ಭಾರತ ಎ ತಂಡದ ಪರ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ರು ಕರುಣ್ ನಾಯರ್. ಆದರೆ ಅದೇ ಲಾಸ್ಟ್ ಅಧಿಕೃತ ಪಂದ್ಯ ಶುರು ಆಗ್ತಾ ಇದ್ದಂತೆ ಕಂಪ್ಲೀಟ್ ಮಂಕಾಗಿದ್ದಾರೆ. ಸಿಕ್ಕಿರೋ ಚಾನ್ಸ್ನ ತಾವೇ ಕೈಯಾರೆ ಕಳ್ಕೊಳ್ತಿದ್ದಾರೆ. ಬಹುಶಃ ಇದೇ ಸರಣಿ ಅಥವಾ 3ನೇ ಪಂದ್ಯವೇ ಕರುಣ್ ನಾಯರ್ ಅವರ ಕೊನೆಯ ಪಂದ್ಯ ಆಗುತ್ತಾ ಎನ್ನುವಂತ ಡೌಟ್ ಕೂಡ ಶುರುವಾಗಿದೆ. 6 ಇನ್ನಿಂಗ್ಸ್ ಆಡಿದ್ರೂ ಅರ್ಧ ಶತಕವನ್ನು ಬಾರಿಸಿದ ಕರುಣ್. ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಶತಕಗಳ ಸರಮಾಲೆಯನ್ನೇ ಕಟ್ಟಿದ್ದ ಕರುಣ್ ನಾಯರ್ ಈಗ ಇಂಗ್ಲೆಂಡ್ ಸರಣಿಯಲ್ಲಿ ಒಂದು ಅರ್ಧ ಶತಕವನ್ನು ಕೂಡ ಗಳಿಸೋಕಾಗದೆ ಒದ್ದಾಡ್ತಾ ಇದ್ದಾರೆ. ಇಂಗ್ಲೆಂಡ್ ತಂಡದ ವಿರುದ್ಧ ಆರಂಭವಾದಂತಹ ಟೆಸ್ಟ್ ಸರಣಿಯಲ್ಲಿ ಇದುವರೆಗೆ 6 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ. ಟಾಪ್ ಆರ್ಡರ್ನಲ್ಲಿ ಚಾನ್ಸ್ ಕೂಡ ಕೊಡಲಾಗಿದೆ. ಆದರೆ ಇದುವರೆಗೆ ಅವರ ಬ್ಯಾಟ್ನಿಂದ ಒಂದೇ ಒಂದು ಅರ್ಧ ಶತಕವನ್ನು ಕೂಡ ಬಾರಿಸೋಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಕರುಣ್ ನಾಯರ್ ಅವರ ಮೇಲೆ ಫ್ಯಾನ್ಸ್ ಕೂಡ ಸಿಟ್ಟಾಗಿದ್ದಾರೆ. ಆವತ್ತು ಕರುಣ್ ನಾಯರ್ ಪರ ಬ್ಯಾಟ್ ಬೀಸಿದವರೇ ಈಗ ಸಾಕು ಬೇರೆಯವರಿಗೆ ಚಾನ್ಸ್ ಕೊಡಿ ಅಂತಿದ್ದಾರೆ. ಅದು ಅಲ್ಲದೆ ಕರುಣ್ ಬದಲಿಗೆ ಶ್ರೇಯಸ್ ಅಯ್ಯರ್ರನ್ನ ಟೀಮ್ಗೆ ಸೆಲೆಕ್ಟ್ ಮಾಡ್ಕೊಳ್ಬೇಕಿತ್ತು ಅಂತ ತಗಾದೆ ತೆಗೆದಿದ್ದಾರೆ. ತ್ರಿಶತಕ ವೀರನಿಗೆ ಆಂಗ್ಲರ ನಾಡಲ್ಲಿ ಕಾಡಿದ್ದೇನು? ಕರುಣ್ ನಾಯರ್ ನಿಜಕ್ಕೂ ಕೂಡ ಟ್ಯಾಲೆಂಟೆಡ್ ಪ್ಲೇಯರ್. ಇದೇ ಇಂಗ್ಲೆಂಡ್ ವಿರುದ್ಧ 303 ರನ್ ಬಾರಿಸಿ ದಾಖಲೆ ಕೂಡ ನಿರ್ಮಿಸಿದ್ರು. ಆದರೆ ಈಗ ಟೆಸ್ಟ್ ಸರಣಿಯಲ್ಲಿ ಅವರ ಬ್ಯಾಟ್ ಕಂಪ್ಲೀಟ್ ಆಗಿ ಮಂಕಾಗಿದೆ, ಸೈಲೆಂಟ್ ಆಗಿದೆ. ಲೀಡ್ಸ್ ಟೆಸ್ಟ್ನಲ್ಲಿ ಮೊದಲ ಇನ್ನಿಂಗ್ಸ್ನಲ್ಲಿ 0 ಹಾಗೆ 2ನೇ ಇನ್ನಿಂಗ್ಸ್ನಲ್ಲಿ 20 ರನ್ ಗಳಿಸಿ ಔಟ್ ಆಗಿದ್ರು. ಇನ್ನು ಎಡ್ಜ್ಬಾಸ್ಟನ್ನಲ್ಲಿ ನಡೆದ 2ನೇ ಟೆಸ್ಟ್ ಪಂದ್ಯದಲ್ಲಿ ಕ್ರಮವಾಗಿ 31 ಹಾಗೆ 26 ರನ್ಗಳನ್ನು ಕಲೆ ಹಾಕಿದ್ದೇ ಆಗಿತ್ತು. ಈಗ ಲಾರ್ಡ್ಸ್ ಟೆಸ್ಟ್ನಲ್ಲಿ 40 ರನ್ ಹಾಗೆ 2ನೇ ಇನ್ನಿಂಗ್ಸ್ನಲ್ಲಿ 14 ರನ್ಗಳಿಗೆ ಸುಸ್ತಾಗಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಈ 6 ಇನ್ನಿಂಗ್ಸ್ಗಳಲ್ಲಿ ಒಮ್ಮೆಯೂ ಕೂಡ ಅರ್ಧ ಶತಕವನ್ನು ಕೂಡ ಬಾರಿಸೋಕೆ ಸಾಧ್ಯವಾಗಿಲ್ಲ. ಅದರಲ್ಲೂ ಕ್ರೂಷಿಯಲ್ ಟೈಮ್ನಲ್ಲೇ ಕೈ ಕೊಟ್ಟಿರೋದು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಅವಕಾಶ ಕೊಟ್ಟ ಮೇಲೂ ಬಳಸಿಕೊಳ್ಳದ ಕರುಣ್ರನ್ನ ನೆಕ್ಸ್ಟ್ ಮ್ಯಾಚ್ಗೆ ಡ್ರಾಪ್ ಮಾಡಿ ಅಂತಿದ್ದಾರೆ. ಅಭಿಮಾನಿಗಳು ಅಷ್ಟೇ ಅಲ್ಲದೆ ಮಾಜಿ ಆಟಗಾರರು ಕೂಡ ಕರುಣ್ ನಾಯರ್ ಬ್ಯಾಟಿಂಗ್ಗೆ ನಿರಾಸೆಗೊಂಡಿದ್ದಾರೆ. ದಿನೇಶ್ ಕಾರ್ತಿಕ್, ಆರ್ ಅಶ್ವಿನ್, ಇಂಗ್ಲೆಂಡ್ನ ಮಾಜಿ ನಾಯಕ ಮೈಕ್ ಅಥರ್ಟನ್ ಕೂಡ ಅಸಮಾಧಾನ ಹೊರಹಾಕಿದ್ದಾರೆ. ಉತ್ತಮ ಆರಂಭ ಪಡೆದರೂ ಕೂಡ ಅದನ್ನು ದೊಡ್ಡ ಇನ್ನಿಂಗ್ಸ್ ಆಗಿ ಕನ್ವರ್ಟ್ ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗೆ ಆದರೆ ಮುಂದಿನ ದಿನಗಳಲ್ಲಿ ಮ್ಯಾನೇಜ್ಮೆಂಟ್ ದೃಢ ನಿರ್ಧಾರ ಕೈಗೊಳ್ಳುವಂತ ಹಿಂಟು ಕೊಟ್ಟಿದ್ದಾರೆ. ಅಷ್ಟಕ್ಕೂ ಇಲ್ಲಿ ಕರುಣ್ ನಾಯರ್ ಪ್ರತಿ ಪಂದ್ಯದಲ್ಲೂ ಪ್ರತಿ ಇನ್ನಿಂಗ್ಸ್ನಲ್ಲೂ ಆಡಿ ಅಂತ ಯಾರು ಕೇಳ್ತಾ ಇಲ್ಲ. ಅಟ್ಲೀಸ್ಟ್ ಈ 6 ಇನ್ನಿಂಗ್ಸ್ಗಳಲ್ಲಿ 1 ಅಥವಾ 2 ಇನ್ನಿಂಗ್ಸ್ಗಳಲ್ಲೂ ಕೂಡ ದೊಡ್ಡ ಸ್ಕೋರ್ ಬಂದಿದ್ರೆ ಕರುಣ್ ನಾಯರನ್ನ ಯಾರು ಕೂಡ ಪ್ರಶ್ನೆ ಮಾಡ್ತಾ ಇರಲಿಲ್ಲ. ಆದರೆ ಒಂದೇ ಒಂದು ಅರ್ಧ ಶತಕ ಕೂಡ ಗಳಿಸೋದೇ ಇರೋದು ಆಕ್ರೋಶಕ್ಕೆ ಕಾರಣ ಆಗಿದೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಕರುಣ್ ನಾಯರ್ ಒಬ್ಬರನ್ನ ಹೊರತುಪಡಿಸಿದ್ರೆ ಉಳಿದ ಎಲ್ಲಾ ಪ್ಲೇಯರ್ಗಳು ಕೂಡ ಟಾಪ್ ಆರ್ಡರ್ನ ಬ್ಯಾಟರ್ಗಳು ಉತ್ತಮ ಸ್ಕೋರ್ ಮಾಡಿದ್ದಾರೆ. ಬಟ್ ಕರುಣ್ ನಾಯರ್ ಕೈಲಿ ಆಗದೆ ಇರೋದೇ ಈಗ ಸಿಟ್ಟಿಗೆ ಕಾರಣ ಆಗಿದೆ. ಒಟ್ನಲ್ಲಿ ಈಗಾಗಲೇ 3 ಪಂದ್ಯಗಳ 6 ಇನ್ನಿಂಗ್ಸ್ಗಳಲ್ಲಿ ಫ್ಲಾಪ್ ಆಗಿರುವಂತ ಕರುಣ್ಗೆ ಮುಂದಿನ ಪಂದ್ಯದಲ್ಲಿ ಚಾನ್ಸ್ ಕೊಡ್ತಾರಾ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ ಇದೆ. ಸೊ ನಿಮ್ಮ ಪ್ರಕಾರ ಕರುಣ್ ನಾಯರ್ ಮುಂದಿನ ಪಂದ್ಯವನ್ನು ಆಡಬೇಕಾ ಅಥವಾ ಬೇಡವಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.